ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಲಿಂಗರಾಜ್. ಹಾಗೆ ಯಾರಾದರೂ ಹೊಸದಾಗಿ ಕರ್ನಾಟಕ ಡೈರೀಸ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಹಾಗೆ ನಮ್ಮ ಹಳೆ ವಿಡಿಯೋಗಳನ್ನೆಲ್ಲ ಚೆನ್ನಾಗಿ ನೋಡ್ತಾ ಇದ್ರಿ, ಲೈಕ್ ಮಾಡ್ತಾ ಇದ್ರಿ, ಶೇರ್ ಕೂಡ ಮಾಡ್ತಾ ಇದ್ರಿ. ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ಇನ್ನು ಮುಂದೆ ಬರೋ ವಿಡಿಯೋಸ್ಗಳನ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯೂಸ್ ಅವ್ರಿಗೆ ಶೇರ್ ಸಹ ಮಾಡ್ಬೋದು. ಇವತ್ತಿನ ವಿಡಿಯೋದ ವಿಚಾರ ಅಂದ್ರೆ ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು. ನಾನು ಅಂದ್ರೆ ಟ್ರಾವೆಲ್ ವಿಡಿಯೋಸ್ ಮಾಡೋಣ ಅಂತ ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದಂತ ಚಾನಲ್ ಕರ್ನಾಟಕ ಡೈರೀಸ್ ಅಂತ. ಮೊದಲು ಟ್ರಾವೆಲ್ ಸ್ಟೋರೀಸ್ ಅಂತ ಇಟ್ಕೊಂಡಿದ್ದೆ, ಆಮೇಲೆ ಕರ್ನಾಟಕ ಡೈರೀಸ್ ಅಂತ ಚೇಂಜ್ ಮಾಡ್ಕೊಂಡೆ. ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಆಲ್ಮೋಸ್ಟ್ 1,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ಆ ಖುಷಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಟ್ರಾವೆಲ್ ಬ್ಲಾಗ್ ಮಾಡೋಕ್ಕೋಸ್ಕರ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ, ವಿಡಿಯೋ ಚೆನ್ನಾಗಿ ಬರಲಿ ಅಂತ ಕೆಲವೊಂದಿಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೆ. ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ಸ್ ಶೇರ್ ಮಾಡ್ಬೋದು. ಮೊದಲನೇದಾಗಿ ಒಂದು ಮೈಕ್ ತಗೊಂಡಿದ್ದೆ. ಇದು ವೈರ್ಡ್ ಮೈಕ್ ಫಸ್ಟ್ ತಗೊಂಡಿದ್ದು, ಫಸ್ಟ್ ಇನ್ವೆಸ್ಟ್ಮೆಂಟ್ ಇದು. ಅಂದ್ರೆ ಸ್ವಲ್ಪ ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ತಗೊಂಡಿರ್ಲಿಲ್ಲ, ಯಾವ್ದಕ್ಕೂ ಯೂಸ್ ಆಗುತ್ತೆ ಮನೆಯಲ್ಲಿ ವಿಡಿಯೋಸ್ ಮಾಡಕ್ಕಂತ ಈ ಮೈಕ್ ತಗೊಂಡಿದ್ದೆ. ಇದು ಬೋಯಾ M1 750 ರೂಪಾಯಿ. ಆಲ್ಮೋಸ್ಟ್ ಒಂದು 15ರಿಂದ 20 ಫೀಟ್ ಬರುತ್ತಿದ್ದು. ಅಂದ್ರೆ ಆಚೆ ಕಡೆ ವಿಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಯ್ತು, ವೈರ್ಡ್ ಅಲ್ವಾ. ಮತ್ತೆ ಇದು ಇಷ್ಟು ಉದ್ದ ಬೇರೆ ಇದೆ, ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಹಾಗಾಗಿ ನೀವು ಮನೇಲೆ ವಿಡಿಯೋಸ್ ಮಾಡ್ತೀನಿ ಅಂದ್ರೆ ಈ ಮೈಕ್ ನ ತಗೋಬಹುದು, ಕಡಿಮೆ ಇದೆ, ಆಡಿಯೋ ಕ್ವಾಲಿಟಿನ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ, ದುಡ್ಡು ಕಡಿಮೆ. ಸೊ ಹಂಗಾಗಿ ಈ ಮೈಕ್ ಬಿಟ್ಟು ಇನ್ನೊಂದು ವೈರ್ಲೆಸ್ ಮೈಕ್ ತಗೊಂಡೆ, ಅದ್ರ ಬಗ್ಗೆ ಹೇಳ್ತೀನಿ ಈಗ. ಸರ್ ನೋಡಿ, ಇದು ಗ್ರೆನೆರೋ ಕಂಪನಿದು ಡ್ಯುಯಲ್ ಚಾನಲ್ ಇದೆ. ಇದು ಒಂದು ಆಲ್ರೆಡಿ ಹಾಕೊಂಡು ಮಾತಾಡ್ತಾ ಇದ್ದೀನಿ, ಒಂದು ಇಲ್ಲಿದೆ, ಇಬ್ರು ಆರಾಮಾಗಿ ಮಾತಾಡ್ಬೋದು. ಆಮೇಲೆ ಇದಕ್ಕೆ ಒಂದು ಕನೆಕ್ಟರ್ ಇದೆ, ನಾವು ಮೊಬೈಲ್ ಸಿ ಪಿನ್ ತರನೇ, ಅದನ್ನ ಚಾರ್ಜಿಂಗ್ ಕನೆಕ್ಟರ್ಗೆ ಕನೆಕ್ಟ್ ಮಾಡಿದ್ರೆ ವೈರ್ಲೆಸ್ ಆಗಿ ಆಡಿಯೋ ರೆಕಾರ್ಡ್ ಆಗುತ್ತೆ. ಇದ್ರಲ್ಲೇನೆ ಬ್ಯಾಟ್ರಿ ಇದೆ, ಮಾಮೂಲಿ ಸಿ ಪಿನ್ ಅಲ್ಲೇ ಚಾರ್ಜ್ ಮಾಡ್ಬೋದು ಇದನ್ನ, ನಮ್ಮ ಮೊಬೈಲ್ ಸಿ ಪಿನ್ ಇಂದಾನೆ. ಬ್ಯಾಟ್ರಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲ. ಆಮೇಲೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಒಂದಂತಕ್ಕೆ ಬೆಲೆಗೆ ತಕ್ಕಂತೆ ಇದೆ. ಸೊ ಇದಕ್ಕೆ ಕೊಟ್ಟಿದ್ದು 2,800 ರೂಪಾಯಿ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಸಹ ಇದೆ ಇದ್ರಾಗ, ಒಂದು 3 ಸ್ಟೇಜ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಬಟ್ ಆಚೆ ಕಡೆ ಎಲ್ಲ ಅಂದ್ರೆ ಬೆಲೆಗೆ ತಕ್ಕಂತೆ ಮಾಡುತ್ತೆ, ಮನೇಲಿ ಒಂದು ಹಂತಕ್ಕೆ ಮಾಡುತ್ತೆ, ಬಟ್ ಆಚೆ ಕಡೆ ಎಲ್ಲ ಜಾಸ್ತಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಓಕೆ, ನನ್ನ ಬಡ್ಜೆಟ್ಗೆ ಈ ಮೈಕ್ ಓಕೆ. ವೈರ್ಲೆಸ್ ಎಲ್ಲ ಆನ್ ದ ಗೋ ಎಲ್ಲ ಆರಾಮಾಗಿ ವಿಡಿಯೋ ಮಾಡ್ಕೋಬಹುದು. ಸೊ ಇದು 2,800. ಅದು ಬೋಯಾ M1 ವೈರ್ಡ್ ಮೈಕ್ 750, ಇದೊಂದು 2,800 ಇನ್ವೆಸ್ಟ್ಮೆಂಟ್. ಇನ್ನ ನೆಕ್ಸ್ಟ್ ಬಂದು ಈ ಟ್ರೈಪಾಡ್ ನೋಡಿ, ಇದು ಉಲಂಜಿ ಕಂಪನಿದು. ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ತೊಂದರೆ ಬಂದಿಲ್ಲ ಇಲ್ಲಿವರೆಗೂ. ಆಲ್ಮೋಸ್ಟ್ 1.5 ಫೀಟ್ ಹೈಟ್ ಬರುತ್ತೆ ಅನ್ಕೊಂಡಿದ್ದೀನಿ, ಅಷ್ಟೇ ಬರೋದು ಆಲ್ಮೋಸ್ಟ್. ಇದಕ್ಕೆ ಕೊಟ್ಟಿದ್ದು 1,500-600 ಕೊಟ್ಟಿದ್ದೆ ಅನ್ಸುತ್ತೆ, 1,600 ಅನ್ಸುತ್ತೆ ಮೋಸ್ಟ್ಲಿ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡಿ, ಇದನ್ನ 360 ಡಿಗ್ರಿ ಈ ತರ ರೊಟೇಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಹೋಲ್ ಟೈಪ್ ಇದೆ, ಇದನ್ನ ನಾವು ಬೆಂಡ್ ಮಾಡ್ಕೊಂಡು ಸಹ ವಿಡಿಯೋ ಮೊಬೈಲ್ ಫಿಕ್ಸ್ ಮಾಡ್ಕೋಬಹುದು. ಇಲ್ಲಿ ಲಾಕರ್ ಇದೆ, ಆರಾಮಾಗಿ ಲಾಕ್ ಮಾಡ್ಬೋದು. ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಮಾತಾಡ್ಕೋಬಹುದು. ಸೊ ಹಾಗಾಗಿ ವೈರ್ಲೆಸ್ ಮೈಕ್ ತಗೊಂಡಿದ್ದು. ವೈರ್ಡ್ ಆದ್ರೆ ನಿಮಗೆ ಗೊತ್ತಲ್ಲ, ವೈರ್ಡ್ ಅಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತು, ನಾನೇನು ಹೇಳ್ಬೇಕಾಗಿಲ್ಲ. ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಆಲ್ಮೋಸ್ಟ್ ಹಿಂಗ್ ಇಟ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಅಲ್ಲಿ ಗ್ರಿಪ್ ಅದೇ ಹೇಳಿದ್ನಲ್ಲ, ಬಿಲ್ಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ, ಏನು ತೊಂದರೆ ಆಗಲ್ಲ ಮೊಬೈಲ್ಗೂ. ಹ್ಯಾಂಡ್ ಗ್ರಿಪ್ ತುಂಬಾ ಚೆನ್ನಾಗಿದೆ. ಸೊ ಇದು ಒಂದು 1,500 ಇನ್ವೆಸ್ಟ್ಮೆಂಟ್. ಆಮೇಲೆ ಈಗ ಮೊಬೈಲ್ ಫಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀನಿ, ಅದ್ರ ಮೇಲೆ ರಿಂಗ್ ಲೈಟ್ ಫಿಕ್ಸ್ ಮಾಡಿದೀನಿ. ಅದು ಒಂದು ಟ್ರೈಪ್ಯಾಡ್, ಅದು 1,500. ಅದು ಮೊಬೈಲ್ ಐಪ್ ಕಂಪನಿದು. ಅಂದ್ರೆ ಬಿಲ್ಡ್ ಕ್ವಾಲಿಟಿ ಈಗೇನು ಉಲಂಜಿ ತೋರಿಸಿದ್ನಲ್ವಾ, ಸೊ ಅದ್ರಿಗಿಂತ ಒಂದು ಆವರೇಜ್ ಬಿಲ್ಡ್ ಕ್ವಾಲಿಟಿ. ಬಟ್ ಉಲಂಜಿದು ಇದು ಎಷ್ಟು ಹೈಟ್ ಇದೆ ಅಂದ್ರೆ, ನಾನು 5.8 ಇದೆ, ನನ್ನ ಭುಜದವರೆಗೂ ಬರುತ್ತೆ. ಆಲ್ಮೋಸ್ಟ್ ಒಂದು 4.5 ಫೀಟ್ ಬರ್ಬೋದು ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಸ್ಟಿಲ್ ಫೋಟೋಸ್ ತೆಗಿಯೋಕ್ಕೂ ಆಗುತ್ತೆ, ಈ ತರ ಕೂತ್ಕೊಂಡು ವಿಡಿಯೋ ಮಾಡಕ್ಕೆಲ್ಲ ಆಗುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಸ್ವಲ್ಪ ಕಷ್ಟ, ಸೇಕ್ ಆಗುತ್ತೆ. ಫಿಕ್ಸ್ ಮಾಡ್ಬಿಟ್ಬಿಟ್ರೆ ಒಂದು ಸ್ಟಿಲ್ ಫುಟೇಜ್ ಬರ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾನು ಆ ಟ್ರೈಪಾಡ್ ತಗೋಬೇಕಾಗಿ ಬಂತು. ಆಮೇಲೆ ನಾನೇನು ಫುಲ್ ಟೈಮ್ ಯೂಟ್ಯೂಬ್ ಮಾಡಲ್ಲ. ಸೊ ನಾನು ಎಲ್ಲರೂ ಓಡಾಡಬೇಕಾದ್ರೆ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡ್ಬಂದು ಇಲ್ಲೇ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ ಒಂದು ರಿಂಗ್ ಲೈಟ್ ಸಹ ತಗೊಂಡೆ. ನೈಟೇ ಜಾಸ್ತಿ ಟೈಮ್ ಸಿಗೋದ್ರಿಂದ, ಕೆಲಸದ ಜೊತೆಗೆ ಮಾಡೋಣ ಅನ್ಕೊಂಡಿರೋದ್ರಿಂದ ರಿಂಗ್ ಲೈಟ್ ಸಹ ತಗೊಂಡೆ, ಅದು 1,000. ಆಮೇಲೆ ಇನ್ನ ಗೋಪ್ರೋ ಒಂದು ಕ್ಯಾಮ್ರಾ ತಗೊಂಡಿದ್ದೆ ಮಾಡೋಣ ಅಂದ್ರೆ. ಆಗಸ್ಟ್ ಅಲ್ಲಿ ಸ್ವಲ್ಪ ದಾಂಡೇಲಿ ಆಮೇಲೆ ಗೋಕರ್ಣ ಹೋಗೋಣ, ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡ್ತೀವಿ ಅನ್ಕೊಂಡು, ವಾಟರ್ ಪ್ರೂಫ್ ಬೇಕಲ್ಲ,
ಮೊಬೈಲ್ ವಾಟರ್ ಪ್ರೂಫ್ ಇದೆ ನಂದು, ಬಟ್ ಮೊಬೈಲ್ ಎಲ್ಲ ಅಷ್ಟೊಂದು ರಿಸ್ಕ್ ತಗೊಂಡು ಯೂಸ್ ಆಗಲ್ಲ. GoPro 10ಗೆ 33,000 ಇನ್ವೆಸ್ಟ್ ಮಾಡಿದ್ದೆ, ಅವಾಗ ಫ್ರೀಡಮ್ ಸೇಲ್ ಅಲ್ಲಿ ತಗೊಂಡಿದ್ದೆ ಅದನ್ನ. ಬಟ್ ನನಗೆ ಕ್ವಾಲಿಟಿ ಎಲ್ಲ ಸ್ವಲ್ಪ ಇಶ್ಯೂಸ್ ಆಯ್ತು, ಕ್ವಾಲಿಟಿ ನನಗೆ ಇಷ್ಟ ಆಗ್ಲಿಲ್ಲ GoProದು. ನನ್ನ ಮೊಬೈಲ್ ಅದ್ರಿಗಿಂತ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ರಿಟರ್ನ್ ಮಾಡಿದೆ. ಆಕ್ಸೆಸರೀಸ್ ಎಲ್ಲ ನನ್ನ ಹತ್ರನೇ ಉಳಿದಿದೆ ಇನ್ನು, ಅದು ಸ್ಕ್ರೀನ್ ಗಾರ್ಡ್ ಅದು ಇದೆಲ್ಲ ತಗೊಂಡಿದ್ದೇವೆ. ಆಮೇಲೆ GoPro ಪ್ರಾಬ್ಲಮ್ ಏನಂದ್ರೆ, ನಾವು ಆಸ್ ಯೂಶುವಲ್ ಆಗಿ ಯೂಸ್ ಮಾಡೋ ಮೆಮೊರಿ ಕಾರ್ಡ್ ಎಲ್ಲ ಹಾಕಕ್ಕಾಗಲ್ಲ. ಅದಕ್ಕೆ 190 Mbps/s ರೀಡ್ ಮಾಡೋ ಮೆಮೊರಿ ಕಾರ್ಡ್ ಹಾಕ್ಬೇಕು. ಅದಕ್ಕೂ 1,200 ರೂಪಾಯಿ ಕೊಟ್ಟು ಆ ಮೆಮೊರಿ ಕಾರ್ಡ್ ಸಹ ತಗೊಂಡಿದ್ದೆ ನಾನು. ಸೊ ಹಂಗಾಗಿ ಆಲ್ಮೋಸ್ಟ್ ಅದು 35,000ಕ್ಕೆ ಇನ್ವೆಸ್ಟ್ಮೆಂಟ್ ಬಂದಿತ್ತು. ಕ್ವಾಲಿಟಿ ಅಂದ್ರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋದು, ಸ್ಟೆಬಿಲೈಸೇಷನ್ ಚೆನ್ನಾಗಿತ್ತು, ಆಮೇಲೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು GoPro, ಮಾತಂತಿಲ್ಲ. ಇನ್ನ ವಿಡಿಯೋಸ್ ನಾನೇ ಮಾಡ್ಕೊಂತೀನಿ, ಎಡಿಟಿಂಗು ನಾನೇ ಮಾಡ್ಕೊಂತೀನಿ. ಅಂದ್ರೆ ಸ್ವಲ್ಪ ಫಸ್ಟೇ ಒಂಚೂರು ಬರ್ಕೊಂಡಿರ್ತೀನಿ ಹೈಲೈಟ್ಸ್ ಏನೇನು ಹೇಳ್ಬೇಕು ವಿಡಿಯೋದಲ್ಲಿ ಮಾತಾಡ್ಬೇಕು ಅಂತ. ಇನ್ನ ಎಡಿಟಿಂಗಿಗೆ ಬಂದ್ರೆ ನಾನು 2 ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಎಡಿಟಿಂಗ್ಗೆ. ಒಂದು ಮೈಕ್ರೋಸಾಫ್ಟ್ ಕ್ಲಿಪ್ ಚಾಂಪ್ ಅಂತ ಇದೆ, ಅದು ಆನ್ಲೈನ್ ಎಡಿಟರು. ಸ್ವಲ್ಪ ನೆಟ್ವರ್ಕ್ ಎಲ್ಲ ಚೆನ್ನಾಗಿರ್ಬೇಕು, ಸ್ವಲ್ಪ ಇಂಟರ್ನೆಟ್ ಎಲ್ಲ ಜಾಸ್ತಿ ಬೇಕು ಅದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡಿ ಆಮೇಲೆ ಎಡಿಟ್ ಮಾಡಬೇಕು. ಅದು ವಿಡಿಯೋ ಕಟ್ ಮಾಡಕ್ಕೆ, ಜಾಯಿನ್ ಮಾಡಕ್ಕೆ, ಟೆಕ್ಸ್ಟ್ ಹಾಕಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಇನ್ನೊಂದು ಅಡೋಬ್ ಪ್ರೀಮಿಯರ್ ಪ್ರೋನು ಯೂಸ್ ಮಾಡ್ತೀನಿ ನಾನು. ಸೊ ಅದು ಸ್ವಲ್ಪ 4K ವಿಡಿಯೋಸ್ಗೆಲ್ಲ ಓಕೆ ಅಡೋಬ್ ಪ್ರೀಮಿಯರ್ ಪ್ರೋ. ಇದರಲ್ಲೂ 4K ವಿಡಿಯೋಸ್ ಎಡಿಟ್ ಮಾಡ್ಬೋದು. ಅದೇ ಆನ್ಲೈನ್ ವಿಡಿಯೋ ಎಡಿಟರ್ ಆಗಿರೋದ್ರಿಂದ ಅಪ್ಲೋಡ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಇನ್ನು ಪ್ರೀಮಿಯರ್ ಪ್ರೋ ಅಲ್ಲಿ ಇದ್ರಿಗಿಂತ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ, ಸಖತ್ತಾಗಿ ಎಡಿಟ್ ಮಾಡ್ಬೋದು ಪ್ರೀಮಿಯರ್ ಪ್ರೋ ಅಲ್ಲಿ. ಆಮೇಲೆ ಸ್ವಲ್ಪ ವಿಡಿಯೋಸ್ ತಗೊಂಡು ಪ್ರೀಮಿಯರ್ ಪ್ರೋ ಕಲ್ತಿದ್ದೆ ನಾನು, ವಿಡಿಯೋಸ್ ಪರ್ಚೇಸ್ ಮಾಡಿ. ಹಾಗಾಗಿ ಅದು 2 ಸಾಫ್ಟ್ವೇರ್ ವಿಡಿಯೋ ಎಡಿಟಿಂಗ್ ಯೂಸ್ ಮಾಡ್ತೀನಿ. ಲ್ಯಾಪ್ಟಾಪ್ ಅಲ್ಲೇ ಮಾಡ್ತೀನಿ ವಿಡಿಯೋ ಎಡಿಟಿಂಗ್ ಎಲ್ಲ, ಮೊಬೈಲ್ ಯೂಸ್ ಮಾಡಲ್ಲ ನಾನು. ಲ್ಯಾಪ್ಟಾಪ್ ಇರೋದ್ರಿಂದ ಲ್ಯಾಪ್ಟಾಪ್ ಅಲ್ಲೇ ಮಾಡ್ಕೊಂತೀನಿ. 2 ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಕ್ಲಿಪ್ ಚಾಂಪ್ ಆಮೇಲೆ ಇದು ಅಡೋಬ್ ಪ್ರೀಮಿಯರ್ ಪ್ರೋ 2 ಯೂಸ್ ಮಾಡ್ತೀನಿ ವಿಡಿಯೋ ಎಡಿಟಿಂಗ್ಗೆ. ಇನ್ನ ಇಂಪ್ರೂವೈಸೇಷನ್ಗೆ ಬಂದ್ರೆ, ಈಗ ನೋಡ್ತಾ ಇದ್ರಲ್ವಾ, ಇಷ್ಟು ಕೂತ್ಕೊಂಡು ಮಾತಾಡಕ್ ಆಗ್ತಿರ್ಲಿಲ್ಲ ನನಗೆ. ಅಂದ್ರೆ ರೂಮಲ್ಲೇನೆ ಕ್ಯಾಮ್ರಾ ಫೇಸ್ ಮಾಡಕ್ ಆಗ್ತಿರಲಿಲ್ಲ, ಆಚೆ ಕಡೆ ಬಿಡಿ. ಆಲ್ಮೋಸ್ಟ್ ಒಂದು 30ರಿಂದ 40 ವಿಡಿಯೋಸ್ ಮಾಡಿರ್ಬೋದು ಅನ್ಕೊಂಡಿನಿ. ತುಂಬಾ ಇಂಪ್ರೂವ್ ಆಗಿದ್ದೀನಿ. ಫಸ್ಟ್ ವಿಡಿಯೋಗೆ ಈ ವಿಡಿಯೋಗೆ ನೋಡ್ತಾ ಇದ್ದೀರಿ, ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನಗೆ. ನೀವು ಬಿಗಿನರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಹೋಗ್ತಾ 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 ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹುಡುಗ ಸಂತೋಷ್ ಅಂತ, ಗುಲ್ಬರ್ಗ ಹುಡುಗ. ಅವನು ಈಗ ರೀಸೆಂಟ್ ಆಗಿ ಖಡಕ್ ಮಂದಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ. ಗೌರ್ಮೆಂಟ್ ಏನು ಸ್ಕೀಮ್ಸ್ ಬರುತ್ತೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾನೆ. ನಿಮ್ಗೆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಮಾಡ್ತಾನೆ. ಒಂದ್ 2 ತಿಂಗಳಲ್ಲೇ ಹತ್ರ ಒಂದು 500 ಸಬ್ಸ್ಕ್ರೈಬರ್ಸ್ ತಗೊಂಡಿದ್ದಾನೆ. ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಅಷ್ಟು ಅದೊಂದು ಎಕ್ಸಾಂಪಲ್ ಹೇಳ್ಬಲ್ಲೆ. ನಂದೇ ಎಕ್ಸಾಂಪಲ್ ತಗೊಳ್ಳಿ, ಯಾಕಂದ್ರೆ ರೂಮಲ್ಲೇ ಕ್ಯಾಮ್ರಾ ಫೇಸ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಇವಾಗ ಆಚೆ ಕಡೆ ಹೋದ್ರೆ ಆರಾಮಾಗಿ ಮಾತಾಡ್ತೀನಿ, ಯಾವುದೇ ಪಬ್ಲಿಕ್ ಫಿಯರ್ ಇರ್ಲಾದಾನೆ. ಸೊ ಆ ಪಬ್ಲಿಕ್ ಫಿಯರ್ ಇದ್ದೇ ಇರುತ್ತೆ ಮಾತಾಡ್ಬೇಕಂದ್ರೆ, ಅಕ್ಕಪಕ್ಕ ಜನ ಇರ್ತಾರೆ. ಸೊ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಎಲ್ಲೆಲ್ಲಿ ಮಾಡಿದ್ದೀನಿ ಅಂತ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ, ಅಲ್ಲೂ ಆರಾಮಾಗಿ ಮಾತಾಡಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ರೀಸೆಂಟ್ ಆಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ 26ನೇ ತಾರೀಕು, ಅಲ್ಲೂ ಆರಾಮಾಗಿ ಮಾತಾಡಿದ್ದೀನಿ. ಗೋಕರ್ಣ ಹೋಗಿದ್ದೆ, ಆಮೇಲೆ ದಾಂಡೇಲಿ ಹೋಗಿದ್ದೆ, ಅಲ್ಲೂ ಜನರ ಜೊತೆಗೇನೆ ರೆಸಾರ್ಟ್ ಅಲ್ಲಿ ಆರಾಮಾಗಿ ಮಾತಾಡಿದ್ದೀನಿ. ಆ ಪಬ್ಲಿಕ್ ಫಿಯರ್ ಇಲ್ಲ ಇವಾಗ ನನಗೆ. ಸೊ ನಿಮ್ಗೆ ಸ್ವಲ್ಪ ದಿನ ಇದ್ದೇ ಇರುತ್ತೆ ಟ್ರಾವೆಲ್ ವಿಡಿಯೋಸ್ ಮಾಡೋರಿಗೆ, ಯಾಕಂದ್ರೆ ಆಚೆ ಕಡೆನೇ ಅಲ್ವಾ ಟ್ರಾವೆಲ್ ವಿಡಿಯೋಸ್ ಜಾಸ್ತಿ ಮಾಡೋಕ್ಕಾಗೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅನ್ನೋದು ನನ್ನ ಅನಿಸಿಕೆ. ಎಡಿಟಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ನೀವು ದುಡ್ಡಿತ್ತು ಅಂದ್ರೆ ಬೇರೆಯವ್ರ ಕಡೆಯಿಂದನೂ ಎಡಿಟ್ ಮಾಡಿಸ್ಕೋಬಹುದು. ಬಟ್ ನಮ್ದು ಸ್ವಲ್ಪ ಮನಿ ಪ್ರಾಬ್ಲಮ್ ಅಲ್ಲ, ಹಾಗಾಗಿ ನಾನೇ ಎಡಿಟ್ ಮಾಡ್ಕೊತೀನಿ. ಇನ್ನ ಒಂದು ಕ್ಯಾಮ್ರಾ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ ಈಗ. ಇವತ್ತೆಷ್ಟು ಡೇಟು, ಡಿಸೆಂಬರ್ 3ನೇ ತಾರೀಕು. ಸೋನಿ ZE-V10 ತಗೊಳ್ಳೋಣ ಅಂತ ಸ್ವಲ್ಪ ಬಜೆಟ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಅಂದ್ರೆ ಫ್ಯಾಮಿಲಿಗೂ ಆಗುತ್ತೆ, ನಮ್ಗೆ ವಿಡಿಯೋಸ್ ಮಾಡೋಕ್ಕೂ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಒಂದು ಕಾರಣದಿಂದ ತಗೊತಾ ಇದ್ದೀನಿ. ಕ್ಯಾಮ್ರಾ ಇದ್ರೆ ಬೆಟರು. ನೀವು ಫುಲ್ ಟೈಮ್ ಮಾಡ್ಬೇಕಂದ್ರೆ ನಾನು ಯಾವಾಗೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಇಲ್ಲ. ಕನ್ಸಿಸ್ಟೆನ್ಸಿ ಇದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಚಾನಲ್ ಮಾನಿಟೈಸ್ ಆಗಿರುತ್ತಿದೆ ಅನ್ಕೊಂಡಿದ್ದೀನಿ. 1000 ಸಬ್ಸ್ಕ್ರೈಬರ್ ಆಗಿದೆ, ವಾಚ್ ಟೈಮ್ ಆಗಿಲ್ಲ. ವಾಚ್ ಟೈಮ್ ಒಂದು 1400 ಅವರ್ಸ್ ಏನೋ ಆಗಿರ್ಬೇಕು. ಅದು ಈ ಕಂಡೀಷನ್ ಇದೆ ಅಲ್ಲ, 1 ವರ್ಷದಲ್ಲೇ ಕಂಪ್ಲೀಟ್ ಆಗಬೇಕು. ಆಲ್ರೆಡಿ ಹೋದ ವರ್ಷ 2022 ಸೆಪ್ಟೆಂಬರ್ ಅಲ್ಲಿ ಒಂಚೂರು ಬೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ನಾನು ಒಂದು 30+ ವಿಡಿಯೋಸ್ ಮಾಡಿದ್ದೀನಿ. ಅಂದ್ರೆ ಇನ್ನೂ ಸುಮಾರು ವಿಡಿಯೋಸ್ ಇದೆ ಅಪ್ಲೋಡ್ ಮಾಡ್ಬೇಕಾಗಿರೋದು, ಎಡಿಟ್ ಮಾಡ್ಬೇಕಾಗಿರೋದು. ಎಡಿಟ್ ಮಾಡಕ್ ಆಗ್ತಾ ಇಲ್ಲ, ಅದೇ ಕೆಲಸ ಇದ್ರ ಜೊತೆಗೆ ಮಾಡ್ಬೇಕಾಗಿರೋದ್ರಿಂದ. ಶನಿವಾರ ಭಾನುವಾರ 2 ದಿನ ರಜೆ ಇರುತ್ತೆ, ಮಾಡ್ಕೋಬಹುದು. ಅದು ಕೆಲವೊಂದಿಷ್ಟು ಗೌರ್ಮೆಂಟ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿರೋದ್ರಿಂದ ಪ್ಯಾರಲ್ ಆಗಿ ಸ್ವಲ್ಪ ಕಷ್ಟ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಮಾಡ್ತೀರಿ ಅಂದ್ರೆ
ನಿಮ್ಗೆ ಟೈಮ್ ಇದ್ರೆ ದಿನಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಿ. ಇವಾಗ ಹೇಳದ್ನಲ್ಲ ನಮ್ಮ ಹುಡುಗ ಸಂತೋಷ್ ಅಂತ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್, ಆಲ್ಮೋಸ್ಟ್ ಡೈಲಿ 8 ಗಂಟೆ ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಅವನು. ಆಮೇಲೆ ಲೈವ್ ಬರ್ತಾನೆ, ಲೈವ್ ಮಾತಾಡ್ತಾನೆ. ಸೊ ಹಾಗಾಗಿ ಆ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ಬಿಡುತ್ತೆ ನಿಮ್ಗೆ. ಸ್ವಲ್ಪ ವ್ಯೂವರ್ಸು ಓಕೆ ಏನೋ ಮಾಡ್ತಾನಪ್ಪ ಇವನ್ ಜೊತೆಗೆ ಇರೋಣ ಅನ್ಕೊಂಡು ಅವ್ನಿಗೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾರೆ. 15 ಜನ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಆ ಲೆವೆಲ್ಗೆ ಬೆಳ್ಕೊಂಡು ಹೋದ್ರೆ ಒಳ್ಳೇದು. ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಯೂಸ್ವಲ್ ಆಗಿ ಬಂದೇ ಬರುತ್ತೆ. ಆಮೇಲೆ ದುಡ್ಡು ಬರುತ್ತೆ ಅಂತ ಯೂಟ್ಯೂಬ್ ಮಾಡ್ಕೋಬೇಕು, ಯೂಟ್ಯೂಬ್ ಮಾಡೋಣ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ಆಸೆ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಣ ಎಲ್ರ ತರ ಅಂತ. ಮೊದಲೇ 2019 ಇಂದಾನೇ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್. ಸಣ್ಣ ಪುಟ್ಟ ಕಾಮಿಡಿ ವಿಡಿಯೋಸ್ ಆಗ್ತಾ ಇದ್ದೆ. ಅವಾಗ ಕೊರೋನಾ ಬಂದು ಸ್ವಲ್ಪ ನಿಂತು. ಆಮೇಲೆ ಟ್ರಾವೆಲ್ ಬ್ಲಾಗ್ ಅಲ್ಲಿ ತುಂಬಾ ಆಸೆ ಇತ್ತು ನನಗೆ ಮೊದಲಿಂದನು. ಸೊ ಅದೇ ಮಾಡೋಣ ಅಂತ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ ಸುಮಾರು ವಿಡಿಯೋಸ್ಗಳು, ಕೆಲವೊಂದು 17,000 ವಿಡಿಯೋಸ್ ಹೋಗಿದೆ ಧರ್ಮಸ್ಥಳದ್ದು. ಆಮೇಲೆ ರೆಸಾರ್ಟ್ದೆಲ್ಲ 2-2.5 ಸಾವಿರ ಹೋಗಿದೆ. ಲೈಕ್ಸ್ ಬರ್ತಾ ಇದೆ. ಸೊ ಹಂಗಾಗಿ ತುಂಬಾ ದಿನದಿಂದ ವಿಡಿಯೋಸ್ ಮಾಡಕ್ ಆಗ್ತಿರ್ಲಿಲ್ಲ. ವಿಡಿಯೋಸ್ ತುಂಬಾ ಇದೆ ಬಟ್ ಎಡಿಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಮಾಡೋಣ ಅನ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಎಲ್ರಿಗೂ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಯಾವುದೇ ಕಾಂಟ್ರವರ್ಸಿಸ್ ಮಾಡ್ಕೊಳಕ್ ಹೋಗಬಾರ್ದು ಈ ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಅದು ನಿಮ್ಮ ಪರ್ಸನಲ್ ಲೈಫ್ಗೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾವುದೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಡಿ. ಆರಾಮಾಗಿ ಎಲ್ರಿಗೂ ರೀಚ್ ಆಗ್ಬೇಕನ್ನೋ ಆಸೆ ಇರುತ್ತೆ. ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ನಿರಾದಾಯಕವಾಗಿ ಕೊಟ್ಬಿಡಿ ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು 1,000 ಸಬ್ಸ್ಕ್ರೈಬರ್ ಆಯ್ತಲ್ಲ, ಸೊ ಅದೊಂದು ಖುಷಿನೂ ಇತ್ತು ನನಗೆ. ಅದ್ರ ಜೊತೆಗೆ ಈ ವಿಡಿಯೋದ ಮೇನ್ ಉದ್ದೇಶ ಬಂದು ಯಾರಾದ್ರೂ ನನ್ನ ತರ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ರೆ. ಏನೇನ್ ತಗೋಬೇಕು ಅಂತ ವಿಡಿಯೋಸ್ ತುಂಬಾ ಇದೆ, ಏನೇನ್ ತಗೋಬೇಕು ಅಂತ. ಬಟ್ ಆಸ್ ಎ ಬಿಗಿನರ್ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದು ಒಂದು 10,000 ಬಡ್ಜೆಟ್ ಆಗುತ್ತೆ ಇದಕ್ಕೆ ಆಲ್ಮೋಸ್ಟ್. ಸೊ ಅಷ್ಟು ಬಡ್ಜೆಟ್ ಅಲ್ಲಿ ಇದ್ರೆ ಇಷ್ಟೆಲ್ಲ ತಗೋಬಹುದು ಅಂತ ಒಂದು ಐಡಿಯಾ ಬರ್ಲಿ ಅನ್ನಕ್ಕೆ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಹೇಳಿದ್ ನನ್ನ, ದಯವಿಟ್ಟು ಯಾವುದೇ ಕಾಂಟ್ರವರ್ಸಿಸ್ ಮಾಡ್ಕೊಳಕ್ ಹೋಗಬೇಡಿ. ಕ್ಲಿಯರ್ ಆಗಿ ಏನ್ ಹೇಳಬೇಕು ಅದನ್ನ ನೀಟಾಗಿ ಜನಗಳಿಗೆ ತಲುಪಿಸಿ. ನಿಮ್ಗೂ ಸಪೋರ್ಟ್ ಸಿಗುತ್ತೆ. ಆಮೇಲೆ ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೂ ಆಲ್ ದ ಬೆಸ್ಟ್. ಫುಲ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಫುಲ್ ಟೈಮ್ ಮಾಡ್ತಾ ಇದ್ರಿ ಅಂದ್ರೆ ನಮ್ಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಕ್ಸಸ್ ಸಿಗುತ್ತೆ. ಅಂದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಅಲ್ವಾ, ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಹಂಗಾಗಿ ನಾವು ಫ್ಯಾಷನ್ಗೋಸ್ಕರ ಬಂದೆ ನಾನು. ಹಂಗೋ ಎಲ್ಲರೂ ಪ್ರೀತಿಯಿಂದ 1,000 ಸಬ್ಸ್ಕ್ರೈಬರ್ ಆಯ್ತು. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರುತ್ತೆ ಚಾನಲ್ ಅಲ್ಲಿ. ಮುಂದೇನು ಮಾಡ್ತೀನಿ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳು ಏನಾದ್ರು ಇದ್ರೆ ದಯವಿಟ್ಟು ಕನ್ನಡದಲ್ಲೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಆಲ್ ದ ಬೆಸ್ಟ್ ಹೊಸಬರಿಗೆಲ್ಲ.